ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಪ್ರಪಂಚದ ಬಹುದೊಡ್ಡ ಮಾನವೀಯ ಸಂಸ್ಥೆಯಾಗಿದೆ. ಇದು ಭಾಳ ನೂರಾರು ವರ್ಷಗಳ ಇತಿಹಾಸ ಇರುವಂಥ ಈ ಸಂಸ್ಥೆ ಪ್ರಮುಖವಾಗಿ ಆರೋಗ್ಯ ಕ್ಷೇತ್ರ, ಪರಿಸರ ಹಾಗೂ ಶಿಕ್ಷಣ ಈ ಮೂರಕ್ಕೆ ಹೆಚ್ಚಿನ ಒತ್ತು ಕೊಟ್ಟು, ಅದರಲ್ಲೂ ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಬ್ಲಡ್ ಡೊನೇಷನ್ ಕ್ಯಾಂಪ್ಸು, ಆಮೇಲೆ ಇದು ಏನು ಫಸ್ಟ್ ಏಡ್ ತರಬೇತಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಸು, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಇದು ಹೆಚ್ಚು ಇದಾಗಬೇಕು. ಇದರಂದರೆ ಯುವಕರನ್ನ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಕಾರ್ಯಕ್ರಮಗಳನ್ನ ಮಾಡುವಂಥದ್ದು. ಯಾಕೆಂತಂದರೆ ಯುವಕರೇ ದೇಶದ ಆಸ್ತಿ. ಮುಂದೆ ಅವ್ರಿಗೆ ಹೆಚ್ಚಿನ ಅರಿವು ಮೂಡಬೇಕು. ಹೇಗೆ ಅದರಲ್ಲೂ ಮುಖ್ಯವಾಗಿ ರಕ್ತದಾನದ ಬಗ್ಗೆ ಹೆಚ್ಚಿನ ಅರಿವು ಅವ್ರಿಗೆ ಗೊತ್ತಾಗಬೇಕು. ಏನು ರಕ್ತದಾನ ಮಾಡೋದ್ರಿಂದ ಪ್ರಯೋಜನ ಏನು, ಆಮೇಲೆ ಅದರ ಮಹತ್ವ ಏನು. ಬೇರೆ ವಸ್ತುಗಳನ್ನು ಉತ್ಪಾದನೆ ಮಾಡ್ಬೋದು, ಅದು ರಕ್ತವನ್ನು ಉತ್ಪಾದನೆ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡುವಂಥದ್ದು. ಸಾಮಾಜಿಕ ಜವಾಬ್ದಾರಿಗಳ ಜೊತೆಗೆ ಹೇಗೆ ನೀವು ರೆಸ್ಕ್ಯೂ ಆಪರೇಷನಲ್ಲಿ ತೊಡ್ಕೊಳ್ಬೇಕು, ಯಾರಾದರೂ ಒಂದು ಅಪಘಾತ ಆದಾಗ ಹೇಗೆ ಅವ್ರಿಗೆ ಸ್ಪಂದಿಸಬೇಕು ಅನ್ನೋವಂಥ ಇದನ್ನು ಕೂಡ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಫಸ್ಟ್ ಏಡ್ ತರಬೇತಿ ಮುಖೇನ ಮಾಡ್ತಾ ಇದೆ. ಜೊತೆಗೆ ನಾವೆಲ್ಲ ನಮ್ಮ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ನಮ್ಮ ಸಭಾಪತಿಗಳಾದ ಎಚ್ ಬಿ ಮೋಹನ್ ಅವರ ನೇತೃತ್ವದಲ್ಲಿ 22 ಜನ ನಿರ್ದೇಶಕರುಗಳು, ನಮ್ಮ ಖಜಾಂಚಿಗಳಾದಂಥ ಜಯೇಂದ್ರ ಸರ್, ಇವರೆಲ್ಲರೂ ಕೂಡ ಮತ್ತು ಕಾರ್ಯದರ್ಶಿ ಶಬೀರ್, ಹೇಗೆ ಹಿರಿಯ ನಿರ್ದೇಶಕಗಳೆಲ್ಲ ಸೇರಿಕೊಂಡು ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾ ಶಾಲಾ ಕಾಲೇಜುಗಳ ಸಹಯೋಗದಲ್ಲಿ ಮಾಡ್ತಾ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು, ಅಂದರೆ ಹೆಚ್ಚಿನ ಇದನ್ನು ಶಾಲಾ ಕಾಲೇಜುಗಳು ಕೂಡ ಸ್ಪಂದಿಸ್ತಾ ಇದ್ದಾರೆ. ಈಗ ಇದು ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಮಾಡೋದಕ್ಕೆ ನೆರವನ್ನು ಶಾಲಾ ಕಾಲೇಜುಗಳು ವಾಲಂಟಿಯರಾಗಿ ಬರಬೇಕು. ಅದಕ್ಕೆ ಸಂಪೂರ್ಣ ರೆಡ್ ಕ್ರಾಸ್ ಸಂಸ್ಥೆ ಮುಂದೆ ಬರುತ್ತೆ. ಹಾಗದಲ್ಲದೆ ವಾರದಲ್ಲಿ 2 ಬಾರಿ ಫ್ರೀ ಕ್ಲಿನಿಕ್ಕನ್ನು ನಮ್ಮ ರೆಡ್ ಕ್ರಾಸ್ ಭವನದಲ್ಲಿ ನಡೆಸ್ತಾ ಇದ್ದೀವಿ, ಶುಕ್ರವಾರ ಮತ್ತು ಮಂಗಳವಾರ. ಇದಕ್ಕೆ ನಮ್ಮ ಜಿಲ್ಲೆಯ ಹೆಸರಾಂತ ವೈದ್ಯರುಗಳು, ಸ್ಪೆಷಲಿಸ್ಟ್ಗಳು ಬಂದು ರೋಗಿಗಳನ್ನು ಉಚಿತವಾಗಿ ತಪಾಸಣೆ ಮಾಡಿ ಅವ್ರಿಗೆ ಕೊಡುವಂಥದ್ದು ಕೆಲಸ ಆಗ್ತಾಯಿದೆ. ಹೀಗೆ ಸಾಕಷ್ಟು ಕೆಲಸಗಳನ್ನು, ಸಮಾಜಮುಖಿ ಕೆಲಸಗಳನ್ನು ರೆಡ್ ಕ್ರಾಸ್ ಮಾಡ್ತಿದೆ ಅಂಥೇಳಿ ನಮಗೆ ಹೇಳೋದಕ್ಕೆ ಭಾಳ ಸಂತೋಷ ಆಗುತ್ತೆ. ನಾನು ಉದಯ್ ಕುಮಾರ್, ನಿರ್ದೇಶಕ, ರೆಡ್ ಕ್ರಾಸ್ ಸಂಸ್ಥೆ. ಥ್ಯಾಂಕ್ ಯು. ಓಕೆ ಸರ್. ಅಲ್ಲ, ಇವತ್ತು ನಿರೀಕ್ಷೆ ಇದು ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅಂತ ಹೇಳಿ, ವಿಶ್ವ ರಕ್ತದಾನಿಗಳ ದಿನಾಚರಣೆ, ಬ್ಲಡ್ ಡೋನರ್ಸ್ದು. ಇದನ್ನು ಪ್ರಪಂಚದಲ್ಲಿ ಎಲ್ಲ ಒಂದು ದೇಶದಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಇವತ್ತಿನ ಜೂನ್ 24 ಹಮ್ಮಿಕೊಳ್ತಾರೆ. ನಾವು 1-2 ದಿನ ಲೇಟಾಗಿ ಹಮ್ಮಿಕೊಂಡಿದ್ದೀವಿ. ಫಾದರ್ ಅವರು ನಮಗೊಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ಆ್ಯಕ್ಚುಲಿ ಇಲ್ಲಿ 18 ಇಯರ್ಸಿಂದ ಬಿಲೋ ಇರ್ತಕ್ಕಂಥ ಮಕ್ಕಳು, ವಿದ್ಯಾರ್ಥಿನಿಯರು ಇದ್ದಾರೆ. ಆದರೆ ಫಾದರ್ ಹೇಳಿದ್ರು, ಅವರ ಪೋಷಕರು, ಸಿಬ್ಬಂದಿ ವರ್ಗದವರು, ಅಧ್ಯಾಪಕರು ಮತ್ತು ಅವರ ಸ್ನೇಹಿತರು ಎಲ್ಲರೂ ಬಂದು ಬ್ಲಡ್ ಡೊನೇಷನ್ ಮಾಡ್ತಾರೆ ಅಂತ. ಅಂದರೆ ಇವತ್ತು ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಕಾರಣ ಮಕ್ಕಳು ಯಾರು ಕೊಡ್ತಾ ಇಲ್ಲ. ಸುಮಾರು ಕನಿಷ್ಠ ಅಂತ ಹೇಳಿದ್ರು 30 ಯೂನಿಟ್ ಬ್ಲಡ್ ಕಲೆಕ್ಟ್ ಆಗ್ಬೋದು ಅಂತ, ಸಂಗ್ರಹ ಆಗ್ಬೋದು ಅಂತ ಹೇಳಿದ್ದಾರೆ. ಇದು ಮಕ್ಕಳಿಗೆ ಏನಾಗಿದೆ, ಬಿಫೋರ್ 18 ದೇ ರೀಚ್ 18 ಇಯರ್ಸ್, ಇದು ಒಂದು ಮೋಟಿವೇಶನ್ನು, ಇನ್ಸ್ಪಿರೇಷನ್ ಕೊಡದೇ ಇದ್ದರೆ ಮುಂದೆ ಹೋದಾಗ ಅದು ಲೇಟಾಗಿ ಕೊಟ್ಟರೆ ಪ್ರಯೋಜನ ಆಗಲ್ಲ. ಅವ್ರನ್ನೆಲ್ಲ ಬೇಸಿಕ್ಕಾಗಿ ಚೈಲ್ಡ್ಹುಡ್ಡಲ್ಲೇ ಅವ್ರಿಗೆ ಇವೆಲ್ಲ ಹೇಳಬೇಕು. ಅಡ್ವಾಂಟೇಜ್ ಏನು, ನಿಮಗೆ ಬ್ಲಡ್ ಕೊಡೋದ್ರಿಂದ ನಿಮ್ಮ ದೇಹಕ್ಕೆ ಆಗುವಂಥ ಒಳ್ಳೆಯ ಪರಿಣಾಮಗಳೇನು, ಮತ್ತು ಮುಂದೆ ನಿಮಗೆ ಅದಕ್ಕೆ ಕೊಟ್ಟರೆ ಅದೊಂದು ದೊಡ್ಡ ಸ್ಯಾಕ್ರಿಫೈಸು, ದೊಡ್ಡ ಸೋಷಿಯಲ್ ಸರ್ವೀಸು, ಎಷ್ಟು ಜೀವ ಉಳಿಸ್ಬೋದು. ಆಮೇಲೆ ಇದೇನಾಗಿದೆ, ಇಂಡಿಯಾ ದೇಶದಲ್ಲಿ ಕೊರತೆ ಎಷ್ಟಿದೆ, ನಮ್ಮಲ್ಲಿ ಈ ಕೊರತೆನ ನೀಗಿಸೋದಕ್ಕೆ 1% ಪಾಪ್ಯುಲೇಷನ್ ಜಾಸ್ತಿ ಕೊಟ್ಟರೆ ಎಲ್ಲ ನಮ್ಮ ಸಂಪೂರ್ಣ ಕೊರತೆ ಕಡಿಮೆ ಆಗುತ್ತೆ ಅಂತ ಹೇಳಿ ಈ ರೀತಿ ಅವ್ರಿಗೆ ಒಂದು ಮೋಟಿವೇಟ್ ಮಾಡುವಂಥ ಒಂದು ಉದ್ದೇಶ ಕೂಡ ಇಟ್ಕೊಂಡಿದ್ದೀವಿ. ಅವೇರ್ನೆಸ್ಸು, ಮೋಟಿವೇಶನ್ ಆ್ಯಂಡ್ ಅವೇರ್ನೆಸ್ ಎರಡನ್ನೂ ಕೂಡ ಮಾಡಬೇಕು ಅಂತಿದ್ದೀವಿ. ಇದ್ರ ಜೊತೆಗೆ ಒಂದು ಆರೋಗ್ಯ ತಪಾಸಣೆ, ಅಂದರೆ ಕಣ್ಣು ಮತ್ತು ಇದು ದಂತ ಬಹಳ ಮುಖ್ಯ. ಹಾಗಾಗಿ ಈ ಮಕ್ಕಳು ಪ್ರತಿಯೊಬ್ಬರು ಕೂಡ ಕಣ್ಣಿನ ತಪಾಸಣೆ ಆಗಿಂದಾಗೆ ಮಾಡಿಸ್ಕೋಬೇಕು ಮತ್ತು ದಂತ ತಪಾಸಣೆ ಮಾಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಅವ್ರನ್ನೂ ಕೂಡ ಬರೋದಕ್ಕೆ ಹೇಳಿದ್ದೀವಿ, ಫಾದರ್ ರಿಕ್ವೆಸ್ಟ್ ಮೇಲೆ. ಇದನ್ನು ಈಗ ನಾವು ಆ್ಯಕ್ಚುಲಿ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇನ ಇನ್ನೂ ಹಲವು ಕಾಲೇಜ್ನಲ್ಲಿ ಇವರ ರೆಡ್ ಕ್ರಾಸ್ ಘಟಕದ ಒಂದು ಸಂಯುಕ್ತ ಆಶ್ರಯದಲ್ಲಿ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀನಿ. ನಾನು ಹೆಮ್ಮೆಗೆ ಮೋಹನ್ ಅಂತೇಳಿ ಭಾರತೀಯ ರೆಡ್ ಕ್ರಾಸ್ ಹಾಸನ ಶಾಖೆಯ ಸಭಾಪತಿಯಾಗಿದ್ದೀನಿ.